ಸಿಎಂಗೆ ಜಾತಿ ಜನಗಣತಿ ವರದಿಯನ್ನು ಜಾರಿಗೆ ತನ್ನಿ, ಇಲ್ಲ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಸವಾಲು ಎಸೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂತರಾಜು ವರದಿಯನ್ನು ತಂದೆ ತರೋದಾಗಿ ಮೊದಲನೇ ಬಾರಿ ಸಿಎಂ ಆಗಿದ್ದ ಮುಖ್ಯಮಂತ್ರಿಗಳು ಟೇಬಲ್ ಕುಟ್ಟಿ ಹೇಳಿದರು. ಕಾಂತರಾಜು ನಿವೃತ್ತಿಯಾಗುವವರೆಗೂ ವರದಿ ಜಾರಿಯಾಗಲಿಲ್ಲ. ನಂತರ ಜಯಪ್ರಕಾಶ್ ಹೆಗಡೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾಗ ಮತ್ತೆ ತರೋದಾಗಿ ಹೇಳಿದರು. ಆಗ ವರದಿಗೆ ಅಧ್ಯಕ್ಷರ ಸಹಿಯೇ ಇರಲಿಲ್ಲ. ಮತ್ತೆ ವರದಿ ತರೋದಾಗಿ ಮತ್ತೆ ಮಾತನಾಡಲು ಆರಂಭಿಸಿದರು. ಸಿದ್ದರಾಮಯ್ಯ ಅವರ ಪುತ್ರ ಮೇಲ್ವರ್ಗದ ಒತ್ತಡದಿಂದ ಜಾತಿ ಜನಗಣತಿ ಜಾರಿ ತರಲು ಆಗಲಿಲ್ಲ ಎಂದರು. ನಂತರ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ಹೊಸದಾಗಿ ಸರ್ವೆ ಮಾಡೋದಾಗಿ ಹೈಕಮಾಂಡ್ ಸೂಚಿಸಿದ್ದಾರೆ ಎಂದು ಒಪ್ಪಿಕೊಂಡು ಬಂದರು. 9 ವರ್ಷದಿಂದ ಜಾರಿಗೆ ತರಲು ಆಗದ ನಿಮಗೆ 90 ದಿನಗಳಲ್ಲಿ ವರದಿ ಜಾರಿ ಮಾಡ್ತೀರಾ ಅಂತ ಪ್ರಶ್ನಿಸಿದರು. ಇನ್ನು ಸಿದ್ದರಾಮಯ್ಯ ಕಾಂತರಾಜು ವರದಿ ಜಾರಿಗೊಳಿಸೋದಾಗಿ ಘೋಷಿಸಿ, ಇಲ್ಲ ರಾಜೀನಾಮೆ ಕೊಡಿ. ಸಿದ್ದರಾಮಯ್ಯವರಿಗೆ ದಲಿತರು ಮತ್ತು ಹಿಂದುಳಿದವರ ಬಗ್ಗೆ ಕಾಳಜಿ ಇಲ್ಲ. ಸಿದ್ಧವಿರುವ ವರದಿಯನ್ನ ಯಾಕೆ ಜಾರಿ ಮಾಡ್ತಿಲ್ಲ, ಚರ್ಚೆಗೆ ಯಾಕೆ ವರದಿ ಜಾರಿಯಾಗಿಲ್ಲ ಅಂತ ಕೇಳಿದ್ರು. ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಒಂದು ಬಹಿರಂಗ ಪತ್ರವನ್ನು ಬರೀತಾ ಇದ್ದೇನೆ. ದಯವಿಟ್ಟು ಯಾರು ಮಾತಾಡಬೇಡಿ. ಮುಖ್ಯಮಂತ್ರಿ ಸ್ಥಾನವನ್ನ ಪಣಕ್ಕಿಟ್ಟು ಸವಾಲು ಸ್ವೀಕಾರ ಮಾಡಿ ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತನ್ನಿ, ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಯಾಕೆ ಅಂತಂದ್ರೆ, ನೀವು ಹಿಂದುಳಿದವ್ರನ್ನ ದಲಿತರನ್ನ ಊರುಗೋಲ್ ಮಾಡಿಕೊಂಡೇನೆ ಮುಂಚೆಯಿಂದನೂ ಕೂಡ MLA ಆಗಿ, ಮಂತ್ರಿ ಆಗಿ, ವಿರೋಧ ಪಕ್ಷ ನಾಯಕರಾಗಿ, ಉಪಮುಖ್ಯಮಂತ್ರಿ ಆಗಿ, ಮುಖ್ಯಮಂತ್ರಿ ಸ್ಥಾನದನ್ನು ಕೂಡ ಹಿಂದುಳಿದವ್ರನ್ನ ದಲಿತರನ್ನ ಬೆದರುಗೊಂಬೆ ಮಾಡಿಕೊಂಡು ನೀವು ಮುಖ್ಯಮಂತ್ರಿ ಸ್ಥಾನ ತಗೊಂಡ್ರಿ, ಸಂತೋಷ. ಎಂಥ ಸ್ಥಿತಿ ಬಂದರೂ ಕೂಡ, ಯಾರೇ ಅಡ್ಡ ಬಂದರೂ ಕೂಡ ನಾನು ಜಾತಿ ಜನಗಣತಿ ವರದಿಯನ್ನು, ಕಾಂತರಾಜ್ ವರದಿಯನ್ನು ಜಾರಿಗೆ ತಂದೇ ತರ್ತೇನೆ. ಈ ಮಾತನ್ನು ವಿಧಾನ ಪರಿಷತ್ನಲ್ಲಿ ನಾನು ವಿರೋಧ ಪಕ್ಷದ ನಾಯಕ ಆದಂಥ ಸಂದರ್ಭದಲ್ಲಿ ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಸಿದ್ದರಾಮಯ್ಯನವರು ಹೌಸಲ್ಲಿ ಘೋಷಣೆ ಮಾಡಿದ್ರು. ರೆಕಾರ್ಡ್ ತೆಗೆದು ನೋಡಿ ಗೊತ್ತಾಯ್ತು. ಅಷ್ಟೇ ಯಾಕೆ ರೆಕಾರ್ಡ್ ಆಗಿ ತೆಗೆದು ನೋಡ್ಬೇಕು. ಅದಾದ ನಂತರ ಪ್ರತಿದಿನ ಕಾಂತರಾಜ್ ಅವರು ವರದಿಯನ್ನು ಜಾರಿಗೆ ತರ್ತೇವೆ. ಕೊನೆ ಕಾಂತರಾಜ್ ರಿಟೈರ್ಡ್ ಆಗತಕ್ಕೂ ಕೂಡ ತರಲಿಲ್ಲ. ಜಯಪ್ರಕಾಶ್ ಹೆಗಡೆ ಬಂದ ತಕ್ಷಣ ಏನಾಯ್ತು, ಅದ್ಯಾವುದೋ ವರದಿ ಅಂತೆ, ಒರಿಜಿನಲ್ ನಮ್ಮ ಕೈಗೆ ಸಿಕ್ಕಿಲ್ಲ, ಡೂಪ್ಲಿಕೇಟ್ ನೋಡಿದ್ವಿ ನಾವು, ಅದರಲ್ಲಿ ಸೆಕ್ರೆಟರಿಯ ಸಿಗ್ನೇಚರ್ ಇಲ್ಲ, ಮತ್ತದಕ್ಕೆ ನಾವು ಜೀವ ಕೊಡ್ತೀವಿ, ಬಿಡೋದಿಲ್ಲ. 160 ಕೋಟಿ ನಾವು ಖರ್ಚು ಮಾಡಿದ್ದೇವೆ, 1.5 ಲಕ್ಷ ಶಿಕ್ಷಕರು ಕೆಲಸ ಮಾಡಿದ್ದಾರೆ, ಅದನ್ನು ದಾರಿ ತಂದೇ ತರ್ತೇವೆ ಅಂತ ಮೊನ್ನೆ ತನಕ ಹೇಳಿದ್ವಿ. ಮೊನ್ನೆ ನಿಮ್ಮ ಮಗನೂ ಹೇಳಿದ್ದಾನೆ, ಕಾಂತರಾಜ್ ವರದಿಯನ್ನು ಜಾರಿ ತಂದುಬಿಟ್ಟಿದ್ದಿದ್ರೆ ಹಿಂದುಳಿದವರಿಗೆ ದಲಿತರಿಗೆ ಬಹಳ ಅನುಕೂಲ ಆಗ್ತಿತ್ತು, ಮೇಲ್ವರ್ಗದ ಜನರ ಒತ್ತಡಕ್ಕೆ ನಾವು ತರಲಿಲ್ಲ. ಎಂಥ ಅನ್ಯಾಯ! ನೀವು ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ದಲಿತರನ್ನ, ಹಿಂದುಳಿದವ್ರನ್ನ ತುಳಿದು ಮುಖ್ಯಮಂತ್ರಿ ಸ್ಥಾನನೇ ಇದು ಬಹಳ ದೊಡ್ಡದಾಗಿದೆ. ನಿನ್ನೆ ಸಂಜೆ ತನಕ ಮುಂದಿನ ಕ್ಯಾಬಿನೆಟ್ ತಂದೆ ತರ್ತೀವಿ ಅಂತ ಹೇಳಿದವರು ದೆಹಲಿ ಕರೆಸಿದ್ರು. ಕಾಂಗ್ರೆಸ್ಸಿನ ನಾಯಕರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಅವರೆಲ್ಲ ದೆಹಲಿ ಕರೆದ್ರು. ನೇರವಾಗಿ ಹೇಳಿದ್ರು, ಈ ಕಾಂತರಾಜ್ ವರದಿಯನ್ನ ಜಾರಿಗೆ ತರಕ್ಕಾಗಲ್ಲ, ಹೊಸದಾಗಿ ಮತ್ತೆ ಒಂದು ರಿಪೋರ್ಟ್ ತಯಾರು ಮಾಡಿ 90 ದಿನ ಗಡುವು, ಅದನ್ನ ಜಾರಿಗೆ ತರಕ್ಕೆ ಪ್ರಯತ್ನ ಮಾಡೋಣ. ಸಿದ್ದರಾಮಯ್ಯ ಒಪ್ಕೊಂಡ್ಬಿಟ್ರು. ಯಾಕೆ? ಮುಖ್ಯಮಂತ್ರಿ ಆಗಿ ಮುಂದುವರೆದ್ರೆ ಸಾಕು,
ಯಾವ ಹಿಂದುಳಿದ್ರು ತೊಗೊಂಡು ಏನು ಮಾಡಲಿ, ಯಾವ ದಲಿತರು ತೊಗೊಂಡು ನಾನೇನು ಮಾಡಲಿ? ಅಲ್ರಿ 9 ವರ್ಷದಿಂದ ತಯಾರಾಗಿದ್ದಂಥ ವರದಿನ ನೀವು ಜಾತಿ ಜನಗಣತಿ ಕಾಂತರಾಜ್ ವರದಿನ ವರದಿ ಜಾರಿ ತರಕ್ಕೆ ಆಗದೆ ಇರೋರು, 9 ವರ್ಷದಿಂದ ಆಗದೆ ಇರೋರು 90 ದಿನದಲ್ಲಿ ಮಾಡ್ತೀರೇನ್ರಿ? ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ ಸಾಕು, ಹಿಂದುಳಿದವರಿಗೆ ದಲಿತರಿಗೆ ನೀವು ಮೋಸ ಮಾಡಿ 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 ಮಾಡಿಕೊಂಡು ಮುಖ್ಯಮಂತ್ರಿ ಸ್ಥಾನ ತನಕ ಬಂದಿದ್ದೀರಿ. ನೀವು ಇದನ್ನು ಜಾರಿಗೆ ತರಲೇಬೇಕು. ಇದು ನಮ್ಮ ಒತ್ತಾಯ, ಕಡ್ಡಾಯ ತರಬೇಕು. ಇಲ್ಲ ನಾವು ಬಿಡೋಣ, ಹೋರಾಟ ಮಾಡೋರೆ. ಹೇಳಿ ಕಾಂಗ್ರೆಸ್ಸಿನ ನಾಯಕರಿಗೆ, ನಿಮ್ಗೆ ಹಿಂದುಳಿದವ್ರಿಗೆ ದಲಿತರಿಗೆ ಓಟ್ ತಗೊಂತ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ. ಸಿದ್ದರಾಮಯ್ಯ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೀರೋ ಅಂತ ಅವರೇ ಹೇಳ್ತಿದ್ದಾರೆ, ಕಾಂಗ್ರೆಸ್ ಪಕ್ಷದವರು. ಹಿಂದುಳಿದವರು ದಲಿತರು ಘೋಷಣೆ ಮಾಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯನೂ ಜೀರೋ. ಹಾಗಾಗಿ ನಿಮಗೆ ಕೇಂದ್ರ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನನಗೆ ಸವಾಲು ರೂಪದಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ಕೊಡಬೇಕು, ಆಗಲಿಲ್ಲ ಅಂದರೆ ಜಾರಿ ತರಕ್ಕೆ ಬಿಡಬೇಕು, ಇಲ್ಲಾಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಡೆಡ್ಲೈನ್ ಹಾಕಿ, 1 ವಾರ 15 ದಿನದಲ್ಲಿ ಮಾಡಲಿಲ್ಲ ಅಂತಂದರೆ ನಾನು ಖಂಡಿತ ರಾಜೀನಾಮೆ ಕೊಡ್ತೀನಿ. ನಿಮ್ಮ ಕೇಂದ್ರ ನಾಯಕರು ಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವ್ರು ದಲಿತರು ಹಿಂದುಳಿದವ್ರ ಬಗ್ಗೆ ಆಸಕ್ತಿ ಇಲ್ಲ. ಅವರು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜಾತಿ ಜನಗಣತಿ ಜಾರಿ ತಂದದಕ್ಕೆ ಆಗಲೇ ಘೋಷಣೆ ಮಾಡಿದ್ರು. ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲೇ ವ್ಯವಸ್ಥಿತವಾಗಿ ಜಾರಿ ತರೋದಕ್ಕೆಲ್ಲ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಕಾನೂನುಬದ್ಧವಾಗಿ. ರೆಡಿ ಇರೋಂಥ ವರದಿನ ಜಾರಿ ತರೋದಕ್ಕೆ ಅಂತ ಕಷ್ಟ. ಚರ್ಚೆ ಆಗಲಿ, ನಾಳೆ ಬೆಳಿಗ್ಗೆನೇ ಇದನ್ನು ಜಾರಿ ಬರುತ್ತೆ ಅಂತಲ್ಲ. ನೀವು ಬಿಡುಗಡೆ ಮಾಡಿದ್ರೆ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಅಸೆಂಬ್ಲಿ ಬಿಡಿ, ಅಸೆಂಬ್ಲಿ ಚರ್ಚೆ ಆಗಲಿ. ಯಾವ ಹಿಂದುಳಿದವ್ರಿಗೂ ದಲಿತರಿಗೂ ಬೇರೆ ಬೇರೆ ಜಾತಿಗೂ ಲಿಂಗಾಯತರಿಗೂ ಒಕ್ಕಲಿಗರು ಬ್ರಾಹ್ಮಣರಿಗೂ ದಲಿತರಿಗೂ ಯಾರಿಗಾರು ಅನ್ಯಾಯ ಆಗಿದ್ರೆ ಆ ಚರ್ಚೆನಲ್ಲಿ ಗೊತ್ತಾಗತ್ತೆ, ಅದು ರಿಪೇರಿ ಮಾಡಿ. ನೀವು ಚರ್ಚೆನೇ ಮಾಡಕ್ಕೆ ತಯಾರಿಲ್ಲ, ಬಿಡುಗಡೆ ಮಾಡೋಕ್ಕೆ ತಯಾರಿಲ್ಲ. ಅವ್ರು ಹಿಂದುಳಿದವ್ರನ್ನ ದಲಿತರು ಬಳಸ್ಕೊಂಡು ಕರ್ನಾಟಕದ ಅಧಿಕಾರನೇ ಮಾಡೋದೇ ನಮ್ಮ ಮುಖ್ಯ ಅನ್ನೋಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದೀರಲ್ಲ, ಇಡೀ ರಾಜ್ಯದ ದಲಿತರಿಗೆ ಹಿಂದುಳಿದವರಿಗೆ ಮಾಡುವಂಥ ದ್ರೋಹ. ಇಲ್ಲಿ ತನಕ ಹಿಂದುಳಿದವರು ದಲಿತರು ಅಂತ ಅಂದ್ಬಿಟ್ಟು ಓಟ್ ತಗೊಂಡು ಕಾಂಗ್ರೆಸ್ನ ಕರ್ನಾಟಕ ರಾಜ್ಯದಲ್ಲಿ ಬಂದ್ರಿ. ಈಗ ಮೋಸ ಮಾಡಿದ್ರಿ. 90 ದಿನ ಅಲ್ಲ, ಚುನಾವಣೆ ಬಂದರೂ ಕೂಡ ನೀವು ಆ ಒಂದು ಜಾತಿ ಜನಗಣತಿನ ವರದಿದೆ ಜಾರಿ ತರಕ್ಕಾಗಲ್ಲ, ಹೊಸದಾಗಿ ಆಗಲ್ಲ. 1.5 ಲಕ್ಷ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ರು. ಹಾಗಾಗಿ ಆ ಕಾಂತರಾಜ್ ಅವರಿಗೆ ರಿಪೋರ್ಟ್ ಬಂತು. ಎಲ್ಲಿ ತರ್ತೀರಿ ಈಗ ಶಿಕ್ಷಕರನ್ನ? ಶಾಲೆ ಬಿಡಿಸಿ ಕರ್ಸ್ಕೊಂಡು ಬರ್ತೀರಾ 90 ದಿನಕ್ಕೆ? ಶುರುನೇ ಆಗಲಿಲ್ಲಲ್ಲ ಇನ್ನು. ಮತ್ತದಕ್ಕೆ ದುಡ್ಡು ಆ 160 ಕೋಟಿ ಹೊಳೆಯಲ್ಲಿ ಹಾಕಿ ಹುಣಸೆಹಣ್ಣು ಹಾಕಿದ್ರು ಹೋಯ್ತು ಅಂತಾರಲ್ಲ, ಹಂಗಾಗಿದೆ. ಮತ್ತೆ ಎಲ್ಲಿಂದ ದುಡ್ಡು ತರ್ತೀರಿ? ದುಡ್ಡು ವ್ಯರ್ಥ, ಶಿಕ್ಷಕರ ಪ್ರಯತ್ನವೂ ವ್ಯರ್ಥ. 90 ದಿನದಲ್ಲಿ ಆಗಲ್ಲ. ಹಿಂದುಳಿದ ದಲಿತರು ಮೋಸ ಮಾಡೋದೇ ನಿಮ್ಮ ಕೆಲಸ. ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಈ ಬಹಿರಂಗ ಪತ್ರ ಬರೀತಾ ಇರೋ ಉದ್ದೇಶ ಯಾವುದೇ ರಾಜಕಾರಣ ಅಲ್ಲ. ನಿಜಕ್ಕೂ ಹಿಂದುಳಿದವ್ರಿಗೆ ದಲಿತರ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ದರೆ ನೀವು ಸವಾಲು ಹಾಕಿ. ಕಾಂಗ್ರೆಸ್ ನಾಯಕರು ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ. ನೀವಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಅಂತ ನಿಮ್ಮ ಪಕ್ಷವೇ ಹೇಳ್ತಾ ಇದೆ, ಕಾರ್ಯಕರ್ತರು ಹೇಳ್ತಾರೆ. ನಿಮಗೂ ಹಿಂದುಳಿದವರು ದಲಿತರಿಲ್ಲ, ನಿಮಗೂ ಏನೂ ಇಲ್ಲ, ನೀವು ಝೀರೋ ಆಗ್ತೀರಿ. ಈ ದಿಕ್ಕಿನಲ್ಲಿ ಈ ಬಹಿರಂಗ ಪತ್ರ ಬರೀತಾ ಇದ್ದೇನೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದರು ಸಿದ್ದರಾಮಯ್ಯನವರು ಗಮನಿಸಬೇಕು. ಇಲ್ಲ ಅಂದರೆ ಈ ಹಿಂದುಳಿದವರು ದಲಿತರು ಇವರ ಶಾಪದಿಂದನೇ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊತೀರಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೂ ಕೂಡ ನಿರ್ನಾಮ ಆಗುತ್ತೆ. ಈ